ನೀವು ಹೇಳೋದು ಇದು ಸುಮ್ಮನೆ ಹೈಪ್ ಆಗ್ತಾ ಇದೆ ಅಲ್ಲ, ಸುಮ್ಮನೆ ದುಡ್ಡು ಇನ್ವೆಸ್ಟ್ ಆಗಿಬಿಟ್ಟಿದೆ. ROI ಬೇಕು. ಈಗ ನೀವೇನೋ ಒಂದು ಈ ಪ್ರೋಗ್ರಾಮಿಗೆ ಒಂದು ಏನೋ ಇನ್ವೆಸ್ಟ್ ಮಾಡಿದ್ದೀರಿ ಇವತ್ತು, ಇದರಿಂದ ROI ಬೇಕು ಅಂದರೆ ಯು ಹ್ಯಾವ್ ಟು ವಿಜುವಲೈಸ್ ಇಟ್, ಹೈಪ್ ಇಟ್, ಮೇಕ್ ಇಟ್ ಮೋರ್ ಕಲರ್ಫುಲ್, ಮೇಕ್ ಇಟ್ ಮೋರ್ ಇಂಟ್ರಾಕ್ಟಿವ್, ಡಿಬೇಟಬಲ್. ಹೌದು. ಒಂದು ಸಣ್ಣ ಕಾಂಟ್ರವರ್ಸಿ ಆದರೂ ಚಿಂತೆ ಇಲ್ಲ, ಇದು ನಾಳೆ ವೈರಲ್ ಆಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ದಿ ಆರ್ಗನೈಸೇಷನ್ ವಿಲ್ ಬಿಲೀವ್ ಇನ್ ದಟ್ ಫಿಲಾಸಫಿ ಆ್ಯಂಡ್ ಟೇಕ್ಸ್ ಇಟ್ ಫರ್ದರ್. ಈ ಒಂದು ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದೀವಿ. ಬಟ್ ಇದು ನಾನು ಮುಂದುವರ್ಸೋದಾದರೆ ಇದರ ಜೊತೆಗೆ ನಾವು ಹೋಗಬೇಕಾದಂಥ ಎಲ್ಲ ಒತ್ತಡ ಮತ್ತು ಸನ್ನಿವೇಶಗಳು ಸೃಷ್ಟಿಯಾಗಿಬಿಟ್ಟಿದ್ದೇವೆ. ಎಸ್, ನಾನು ಅದನ್ನು ಬಿಟ್ಟು ಮಾಡ್ತೀನಿ, ನೋ ಚಾನ್ಸ್, ನೋ ಚಾನ್ಸ್, ವಿ ಹ್ಯಾವ್ ಟು ಗೋ ವಿತ್ ಇಟ್. ಇವತ್ತು ChatGPT ಅನ್ನುವಂಥದ್ದು ಒಂದು ಸಣ್ಣ ಹುಡುಗ, ತುಂಬ ವಿಧೇಯ ವಿದ್ಯಾರ್ಥಿ, ನೀವೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುತ್ತೆ. ಅದನ್ನು ಹಾಗೆ ಸಾಕು ನಾಯಿಯ ರೀತಿಯಲ್ಲಿಯೇ ಬೆಳೆಸ್ಕೊಂಡು ಹೋಗಬೇಕು ಹೊರತು ಸಿಂಹವನ್ನು ಮಾಡಿಕೊಂಡು ಎದುರಿಗೆ ನಿಲ್ಲಿಸ್ಕೋಬಾರ್ದು. ಇದು ಆಗ್ತಾ ಇದೆ. ಒಂದು ಪ್ರಶ್ನೆ ಏನು ಅಂದರೆ, ನನ್ನನ್ನು ಇನ್ಫೀರಿಯರ್ ಮಾಡಿಕೊಂಡು ನನಗಿಂತ ಒಂದು ಯಂತ್ರವನ್ನು ಸುಪೀರಿಯರ್ ಮಾಡುವಂಥ ಈ ಓಟ ಮನುಷ್ಯನ ಮನಸ್ಸಿನಲ್ಲಿ ಈ ಭಾವನೆ ಯಾಕೆ ಬಂತು ಅಂತ. ಅದು ಈಗ ಬಂದಿದ್ದಲ್ಲ, ತುಂಬ ಮುಂಚೆನೇ ಬಂದಿದೆ. ಅದು ಯಾಕೆ ಬೇಕು? ಅದು ನಾನೇ ಶ್ರೇಷ್ಠ ಅಲ್ವಾ? ಇಡೀ ಜೀವ ಚರಾಚರ ವಸ್ತುಗಳಲ್ಲಿ ಮನುಷ್ಯ ಶ್ರೇಷ್ಠ, ಟಾಪ್ ಆಫ್ ದ ಪಿರಮಿಡಲ್ಲಿ ಇರುವಂಥವನಿಗೆ ಇನ್ಯಾವುದೋ ಯಂತ್ರ ಗುರುರಾಜ್ ಶಟ್ ಡೌನ್, ಐ ಆಮ್ ಬೆಟರ್ ದ್ಯಾನ್ ಯು ಅಂತ ಅದು ಹೇಳುತ್ತೆ ಅನ್ನೋದಾದರೆ ನಾನು ಅದನ್ನು ಯಾಕೆ ತಯಾರು ಮಾಡ್ತಿದ್ದೇನೆ? ಎಲ್ಲೋ ಒಂದು ಕಡೆ ಲೈನ್ ಹೇಳ್ಕೋಬೇಕಲ್ವಾ? ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಬೋದು ಹೊರತು ನನ್ನ ತಲೆ ಮೇಲೆ ಕೂತ್ಕೋಬಾರ್ದಪ್ಪ ನೀನು ಅಂತ ಅದಕ್ಕೆ ಹೇಳಬೇಕು. ಆ ಕಮ್ಯಾಂಡ್ನ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತ ಸರ್ ಕರೆಕ್ಟಾಗಿ ಹೇಳಿದ್ರು. ನೀವೇನು ಪ್ರಾಂಪ್ಟ್ ಮಾಡ್ತೀರಿ, ಈಗ 1+1 = 3 ಅಂತ ಅದಕ್ಕೆ ಒಂದು 100 ಸಾರಿ ಹೇಳ್ಕೊಡಿ. ಅಲ್ಲಿರೋರು ಒಬ್ರು ಕೇಳಿದ್ರೆ 3ನೇ ಕೊಡುತ್ತಾರೆ. ಯಾರೋ ಒಬ್ಬ ತಪ್ಪದು 1+1 is not 3 it is 2 ಅಂತ ಅದಕ್ಕೆ ಪದೇ ಪದೇ ಹೇಳ್ಕೊಟ್ರೆ 2ನ ಕೊಡ್ತಾ ಹೋಗುತ್ತೆ. ಸೊ ನಮ್ಮ ಕೈಯಲ್ಲಿದೆ. It ಡಿಪೆಂಡ್ಸ್ ಆನ್ ಹೌ ಯು ಪ್ರಾಂಪ್ಟ್ ಇಟ್. ಎಸ್.